ನಿದ್ರಿಸಿದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ? ಆತ್ಮ ಏನು ಮಾಡುತ್ತದೆ? ಆತ್ಮದ ರಹಸ್ಯವೇನು? ಈ ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಳ್ಳಲು ಅನೇಕರು ಉತ್ಸುಕರಾಗಿರುತ್ತಾರೆ. ಆದರೆ ಇವುಗಳಿಗೆ ಉತ್ತರ ಕಂಡುಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ಕೆಲವೊಮ್ಮೆ ನಿದ್ರಿಸಿದ ನಂತರ ನಮ್ಮ ಆತ್ಮ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿ ಮರಳುತ್ತದೆ ಎನ್ನುವ ನಂಬಿಕೆಯೂ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ನಾವು ಒಂದು ಮಹಾ ರಹಸ್ಯದ ಮೇಲಿನ ಮುಸುಕನ್ನು ತೆರೆಯಲಿದ್ದೇವೆ. ಇಂದಿನ ಪ್ರಶ್ನೆ: ನಿದ್ರಿಸಿದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ? ನಿದ್ರಿಸಿದ ನಂತರ ಆತ್ಮ ಸಂಚರಿಸಲು ಹೊರಡುತ್ತದೆಯೇ? ಯಾರಾದರೂ ಆತ್ಮವನ್ನು ಬಂಧಿಸಿದರೆ ಏನಾಗುತ್ತದೆ? ಈ ಪ್ರಶ್ನೆಗಳ ಉತ್ತರವನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಂತ ಅಗತ್ಯವಾಗಿದೆ. ಮಿತ್ರರೇ, ನೀವು ಭಗವಾನ್ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ತಪ್ಪದೆ ಜಯ ಶ್ರೀಕೃಷ್ಣ ಎಂದು ಬರೆಯಿರಿ. ಕೆಲವು ಭೌತವಾದಿ ಚಿಂತನೆ ಹೊಂದಿರುವವರು ಈ ವಿಷಯವನ್ನು ಒಪ್ಪಿಕೊಳ್ಳಲಾರರು, ಏಕೆಂದರೆ ಅವರಿಗೆ ಇವೆಲ್ಲವೂ ಅಂಧಶ್ರದ್ಧೆ ಎಂದು ತೋರುತ್ತದೆ. ಆದರೆ ವಾಸ್ತವದಲ್ಲಿ ಅಂಧಶ್ರದ್ಧೆ ಎನ್ನುವುದೇ ಇಲ್ಲ. ಆತ್ಮ ಅಂಧಶ್ರದ್ಧೆಯಲ್ಲ. ಆತ್ಮವು ಜೀವಸ್ವರೂಪವಾಗಿದ್ದು ಎಂದಿಗೂ ನಾಶವಾಗುವುದಿಲ್ಲ. ಕೆಲವು ಪತ್ರಿಕೆಗಳು ಆತ್ಮವೇ ಇಲ್ಲ ಎಂದು ಹೇಳಬಹುದು. ಆದರೆ ಮಿತ್ರರೇ, ಈಗ ವಿದೇಶಿ ವಿಜ್ಞಾನಿಗಳು ಕೂಡ ಆತ್ಮದ ಅಸ್ತಿತ್ವವನ್ನು ಒಪ್ಪಿಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಮುಂದೆ ವಿವರವಾಗಿ ಚರ್ಚೆ ಮಾಡಲಿದ್ದೇವೆ. ಒಂದು ಶ್ಲೋಕದಲ್ಲಿ ಭಗವಾನ್ ಕೃಷ್ಣನು ಹೀಗೆ ಹೇಳುತ್ತಾನೆ: ಹೇ ಪಾರ್ಥ, ಆತ್ಮವನ್ನು ಶಸ್ತ್ರಗಳಿಂದ ಕತ್ತರಿಸಲಾಗದು, ಅಗ್ನಿಯಿಂದ ಸುಡಲಾಗದು, ಗಾಳಿಯಲ್ಲಿ ಹಾರಿಸಲಾಗದು, ಹಾಗೆಯೇ ಅದಕ್ಕೆ ದುಃಖವೂ ಆಗುವುದಿಲ್ಲ. ಆತ್ಮ ಸದಾ ಅಮರ. ಮಿತ್ರರೇ, ಕೆಲವರು ನಿದ್ರಿಸಿದ ನಂತರ ಆತ್ಮ ಅನೇಕ ಲೋಕಗಳಲ್ಲಿ ಸಂಚರಿಸುತ್ತದೆ ಎಂದು ಹೇಳುತ್ತಾರೆ. ನೀವು ಎಂದಾದರೂ ಯೋಚಿಸಿದ್ದೀರಾ, ನಿದ್ರಿಸಿದ ಮೇಲೆ ಆತ್ಮ ನಿಜಕ್ಕೂ ಎಲ್ಲಿಗೆ ಹೋಗುತ್ತದೆ ಎಂದು? ಸ್ವಪ್ನಗಳ ಮನಃಶಾಸ್ತ್ರವು ಆರಂಭದಿಂದಲೂ ಮಾನವನಿಗೆ ಕುತೂಹಲದ ವಿಷಯವಾಗಿದೆ. ತತ್ವಜ್ಞಾನಿಗಳು, ವಿಜ್ಞಾನಿಗಳು ಹಾಗೂ ಮನೋವೈದ್ಯರು ತಮ್ಮದೇ ಆದ ರೀತಿಯಲ್ಲಿ ಇದನ್ನು ವಿವರಿಸಿದ್ದಾರೆ. ನಾವು ಗಾಢ ನಿದ್ರೆಯಲ್ಲಿರುವಾಗ ಎಲ್ಲರೂ ಕನಸುಗಳನ್ನು ಕಾಣ್ತೇವೆ ಎಂಬುದು ನಿಮಗೆ ತಿಳಿದೇ ಇದೆ. ಕನಸುಗಳು ಇಂದಿಗೂ ಸಂಶೋಧನೆಯ ಕುತೂಹಲಕರ ವಿಷಯವಾಗಿವೆ. ಸ್ವಪ್ನಶಾಸ್ತ್ರ ಬಹಳಷ್ಟು ವಿಷಯಗಳನ್ನು ಹೇಳುತ್ತದೆ, ಆದರೆ ವಿಜ್ಞಾನ ಇನ್ನೂ ಗೊಂದಲದಲ್ಲೇ ಇದೆ. ಅದನ್ನು ಅಚೇತನ ಮನಸ್ಸಿನ ಭಾಷೆ ಎಂದು ಒಪ್ಪಿಕೊಂಡರೂ ಇದುವರೆಗೆ ಸ್ಪಷ್ಟವಾದ ತೀರ್ಮಾನಕ್ಕೆ ಬರಲಾಗಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಗ್ರೀಸ್ನ ತತ್ವಜ್ಞಾನಿ ಹಿಪೋಕ್ರಟಿಸ್ ನಿದ್ರಿಸಿದ ನಂತರ ಆತ್ಮ ದೇಹದಿಂದ ಹೊರಬಂದು ಇಲ್ಲಿಯಲ್ಲಿ ಸಂಚರಿಸುತ್ತದೆ ಎಂದು ನಂಬಿದ್ದ. ಆ ಸ್ಥಿತಿಯಲ್ಲಿ ಅದು ಕಂಡದ್ದು ಕೇಳಿದ್ದು ಕನಸಾಗಿ ಕಾಣಿಸುತ್ತದೆ ಎಂದು ಹೇಳಿದ್ದಾನೆ. ಪ್ಲೇಟೋ ತನ್ನ ಗ್ರಂಥದಲ್ಲಿ ಕನಸುಗಳನ್ನು ಮನಸ್ಸಿನ ಲಕ್ಷಣಗಳ ಅಭಿವ್ಯಕ್ತಿ ಎಂದು ವಿವರಿಸಿದ್ದಾನೆ. ಅರಿಸ್ಟಾಟಲ್ ತನ್ನ ಬರಹಗಳಲ್ಲಿ ಮಾನವನಷ್ಟೇ ಅಲ್ಲ, ಕುರಿ, ಮೇಕೆ, ಹಸು, ನಾಯಿ ಮತ್ತು ಕುದುರೆಗಳೂ ಸಹ ಕನಸುಗಳನ್ನು ಕಾಣುತ್ತವೆ ಎಂದು ಹೇಳಿದ್ದಾನೆ. ಸನಾತನ ಧರ್ಮಸಾರ ವಾಹಿನಿ ನಿಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತದೆ. ನಿಮ್ಮಲ್ಲಿ ಒಂದು ವಿನಂತಿ: ನೀವು ಮೊದಲ ಬಾರಿ ನಮ್ಮ ವಾಹಿನಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯದಿರಿ. ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಸದಾ ಉದಯಿಸುತ್ತಲೇ ಇರುತ್ತವೆ. ಅವುಗಳಲ್ಲಿ ಒಂದು ಪ್ರಮುಖ ಪ್ರಶ್ನೆ ಎಂದರೆ, ನಿದ್ರಿಸಿದ ನಂತರ ಆತ್ಮ ಎಲ್ಲಿಗೆ ಹೋಗುತ್ತದೆ? ಇದನ್ನು ಇಂದು ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಅಂತ್ಯದವರೆಗೂ ನೋಡಿ. ನಾವು ರಾತ್ರಿ ನಿದ್ರಿಸುವಾಗ ಆತ್ಮದ ಸ್ಥಿತಿ ಏನು? ಆತ್ಮ ದೇಹದಲ್ಲೇ ಇರುತ್ತದೆಯೇ ಅಥವಾ ದೇಹವನ್ನು ಬಿಟ್ಟು ಎಲ್ಲಾದರೂ ಹೋಗುತ್ತದೆಯೇ? ಇಂತಹ ಅನೇಕ ಪ್ರಶ್ನೆಗಳ ಉತ್ತರವನ್ನು ಪ್ರತಿಯೊಬ್ಬ ಮನುಷ್ಯ ತಿಳಿದುಕೊಳ್ಳಲು ಬಯಸುತ್ತಾನೆ, ಏಕೆಂದರೆ ಪ್ರತಿಯೊಬ್ಬರೂ ತಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಆಸಕ್ತಿ ಹೊಂದಿರುತ್ತಾರೆ. ವಿಶೇಷವಾಗಿ ಆತ್ಮದ ವಿಚಾರ ಬಂದಾಗ ಜನರ ಕುತೂಹಲ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ವಿಷಯವನ್ನು ತಿಳಿದುಕೊಳ್ಳಲು ಕೆಲವರು ಸಾಧು ಸಂತರ ನೆರವು ಪಡೆಯುತ್ತಾರೆ. ಅವರ ಬಳಿಗೆ ಹೋಗಿ ಆತ್ಮದ ಬಗ್ಗೆ ಚರ್ಚೆ ಮಾಡುತ್ತಾರೆ. ಪುರಾಣಗಳ ಪ್ರಕಾರ ಆತ್ಮದ ಗತಿ ಹಾಗೂ ಅದು ವಿವಿಧ ಲೋಕಗಳಿಗೆ ಹೋಗುವ ಕುರಿತು ವಿಭಿನ್ನ ವಿವರಣೆಗಳು ದೊರೆಯುತ್ತವೆ. ನಾವು ಪೌರಾಣಿಕ ದೃಷ್ಟಿಕೋನವನ್ನು ತಿಳಿದುಕೊಳ್ಳುವ ಮೊದಲು ಸಂಕ್ಷಿಪ್ತವಾಗಿ ವೇದಿಕ ದೃಷ್ಟಿಕೋನವನ್ನು ಕೂಡ ತಿಳಿದುಕೊಳ್ಳೋಣ. ಗತಿಯ ದೃಷ್ಟಿಯಿಂದ ನೋಡಿದರೆ ಆತ್ಮ ದೇಹದಲ್ಲೇ ಇರುತ್ತದೆಯೇ ಅಥವಾ ಮಾನವ ದೇಹದಿಂದ ಬೇರ್ಪಡುತ್ತದೆಯೇ ಎಂಬ ಪ್ರಶ್ನೆ ಉದಯಿಸುತ್ತದೆ. ಯಾವ ವ್ಯಕ್ತಿ ತುಂಬ ದಣಿದು ಹತಾಶನಾಗಿ ನಿದ್ರಿಸುತ್ತಾನೋ ಆ ಸಮಯದಲ್ಲಿ ಅವನಿಗೆ ವಿಚಿತ್ರ ಅನುಭವಗಳು ಕಾಣಿಸಿಕೊಳ್ಳುತ್ತವೆ. ಕೆಲವೊಮ್ಮೆ ಆತ್ಮ ಪರಮಾತ್ಮನನ್ನು ಭೇಟಿಯಾಗಲು ಹೋಗುತ್ತದೆ ಎನ್ನುವ ಅನುಭವವೂ ಉಂಟಾಗುತ್ತದೆ. ಆ ವೇಳೆ ನಮಗೆ ನಾನು ಸತ್ತಿದ್ದೇನೆ, ಭಗವಂತನ ಬಳಿ ಬಂದಿದ್ದೇನೆ ಎಂಬ ಭಾವನೆ ಉಂಟಾಗುತ್ತದೆ. ಅಲ್ಲಿ ನಾವು ದೇವರನ್ನು ಸಾಕ್ಷಾತ್ಕಾರವಾಗಿ ಕಾಣುತ್ತೇವೆ. ಅದರಿಂದ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ಆ ಸ್ಥಿತಿಯಿಂದ ಹಿಂದಿರುಗಬೇಕು ಅನ್ನಿಸುವುದೇ ಇಲ್ಲ, ಏಕೆಂದರೆ ನಿದ್ರಿಸಿದ ನಂತರ ನಮ್ಮ ದೇಹ ಸಂಪೂರ್ಣವಾಗಿ ಮೃತದೇಹದಂತೆ ಆಗಿರುತ್ತದೆ. ಕೆಲವೊಮ್ಮೆ ಎಬ್ಬಿಸಿದರೂ ವ್ಯಕ್ತಿ ತಕ್ಷಣ ಎಚ್ಚರವಾಗುವುದಿಲ್ಲ, ಕಾರಣ ಆ ಸಮಯದಲ್ಲಿ ಆತ್ಮ ಬಹಳ ದೂರ ಸಂಚರಿಸುತ್ತಿರುತ್ತದೆ. ಅದರಿಂದ ವ್ಯಕ್ತಿ ಸ್ವಲ್ಪ ತಡವಾಗಿ ಎಚ್ಚರಗೊಳ್ಳುತ್ತಾನೆ.
ನಿಮಗೂ ಕೂಡ ಕೆಲವೊಮ್ಮೆ ಹೀಗಾಗಿರಬಹುದು. ನಿಮ್ಮ ಕನಸಿನಲ್ಲಿ ನಿಮ್ಮ ಇಷ್ಟದ ದೇವರನ್ನು ನೋಡಿರಬಹುದು, ಅವರೊಂದಿಗೆ ಮಾತನಾಡಿರಬಹುದು, ನಿಮ್ಮ ಕಷ್ಟದುಃಖಗಳನ್ನು ಅವರಿಗೆ ಹೇಳಿರಬಹುದು, ಅವರು ನಿಮಗೆ ದರ್ಶನ ನೀಡುತ್ತಿರುವಂತೆ ಕಾಣಿಸಿಕೊಂಡಿರಬಹುದು. ಇಂತಹ ಅನೇಕ ಅನುಭವಗಳು ಅತ್ಯಂತ ಅಮೂಲ್ಯ, ಅತ್ಯಂತ ಶುಭಕರವೂ ಆಗಿರುತ್ತವೆ. ಆ ಸಮಯದಲ್ಲಿ ನಾನು ಇಲ್ಲಿಯೇ ಉಳಿದುಕೊಂಡು ಇವರನ್ನೇ ನೋಡುತ್ತಿರಲಿ ಎಂಬ ಭಾವನೆ ಬರುತ್ತದೆ. ಆದರೆ ಈ ಎಲ್ಲ ಅನುಭವಗಳನ್ನು ನಡೆಸುತ್ತಿರುವುದು ನಿಮ್ಮ ಆತ್ಮವೇ ಆಗಿರುತ್ತದೆ. ನೀವು ಇಂತಹ ಕನಸುಗಳನ್ನು ನೋಡುವ ದಿನ, ಅಂದರೆ ನಿಮ್ಮ ಆತ್ಮ ಪರಮಾತ್ಮನೊಂದಿಗೆ ಸಂಪರ್ಕ ಹೊಂದಿರುವ ಕ್ಷಣವೆಂದು ಹೇಳಲಾಗುತ್ತದೆ. ಆ ದಿನ ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಸಂಪೂರ್ಣವಾಗಿ ಶುದ್ಧವಾಗಿರುತ್ತವೆ. ಮಿತ್ರರೇ, ನಿದ್ರೆಯ ಸ್ಥಿತಿಯಲ್ಲಿ ಆತ್ಮವು ಅಚೇತನ ಮನಸ್ಸಿನೊಂದಿಗೆ ಸಂಪರ್ಕ ಹೊಂದುತ್ತದೆ. ಅದಕ್ಕಾಗಿಯೇ ನಿದ್ರೆಯನ್ನು ಎರಡನೇ ಮರಣ ಎಂದು ಕರೆಯಲಾಗುತ್ತದೆ. ನಿದ್ರಿಸಿದ ನಂತರ ನಿಮ್ಮ ಆತ್ಮ ಭವಿಷ್ಯದ ಕಡೆಗೂ ಸಂಚರಿಸಬಹುದು. ಕೆಲವೊಮ್ಮೆ ಆತ್ಮವೇ ನಿಮ್ಮ ಭವಿಷ್ಯವನ್ನು ಕಂಡುಕೊಳ್ಳುತ್ತದೆ. ನಾವು ಈಗಾಗಲೇ ಹೇಳಿದಂತೆ, ನಿದ್ರಿಸಿದ ನಂತರ ಅಚೇತನ ಮನಸ್ಸು ಆತ್ಮದ ಸಹಾಯದಿಂದ ಭವಿಷ್ಯದ ಲೋಕಕ್ಕೆ ಪ್ರವೇಶಿಸಬಲ್ಲದು. ಅದನ್ನು ನೋಡುವ ಸಾಮರ್ಥ್ಯ ಅದಕ್ಕಿದೆ. ನಿಮ್ಮ ಜೀವನದಲ್ಲಿಯೇ ಇಂತಹ ಅನೇಕ ಉದಾಹರಣೆಗಳು ಇದ್ದಿರಬಹುದು. ಎಚ್ಚರ ಸ್ಥಿತಿಯಲ್ಲಿ ಕಣ್ಣಾರಿ ನೋಡದ ಅನೇಕ ವಿಷಯಗಳನ್ನು ಕಣ್ಣು ಮುಚ್ಚಿದ ನಂತರ, ಅಂದರೆ ನಿದ್ರೆಯಲ್ಲಿರುವಾಗ ಆತ್ಮ ನೋಡುತ್ತದೆ. ನಿಮಗೂ ಕೂಡ ಕೆಲವೊಮ್ಮೆ ಇಂತಹ ಕನಸುಗಳು ಬಂದಿರಬಹುದು. ಅವು ನಂತರ ನಿಜವಾಗಿರುವುದನ್ನು ನೀವು ಕಂಡಿರಬಹುದು. ಇಂತಹ ಕನಸುಗಳು ನಮಗೆ ಯಾವಾಗ ಬರುತ್ತವೆ ಎಂದರೆ, ನಮ್ಮ ಅಚೇತನ ಮನಸ್ಸು ಭವಿಷ್ಯದ ಸ್ಥಿತಿಯನ್ನು ಸ್ಪರ್ಶಿಸಿರುವಾಗ. ಆದರೆ ಅಚೇತನ ಮನಸ್ಸಿಗೆ ಭವಿಷ್ಯವನ್ನು ಹೇಗೆ ತಿಳಿಯುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುವುದು ಕಷ್ಟ. ಆದರೂ ಒಂದು ನಂಬಿಕೆ ಇದೆ. ಭೌತಿಕ ಜಗತ್ತಿನಲ್ಲಿ ನಡೆಯುವ ಯಾವುದೇ ಘಟನೆ ಅದಕ್ಕೂ ಮುಂಚೆಯೇ ಸೂಕ್ಷ್ಮ ಜಗತ್ತಿನಲ್ಲಿ ಸಂಭವಿಸಿರುತ್ತದೆ. ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ಸಂಭವಿಸುವ ಮೊದಲು ಅದು ಸೂಕ್ಷ್ಮ ಲೋಕದಲ್ಲಿ ನಡೆದಿದೆ. ಅದರ ನಂತರವೇ ಅದರ ಪರಿಣಾಮ ಭೌತಿಕ ಲೋಕದಲ್ಲಿ ಕಾಣಿಸಿಕೊಳ್ಳುತ್ತದೆ. ನಾವು ನಿದ್ರಿಸಿದಾಗ ಅಚೇತನ ಮನಸ್ಸು ಅನಂತ ಶಕ್ತಿಯೊಂದಿಗೆ ಸಂಪರ್ಕ ಹೊಂದುತ್ತದೆ. ಆ ವೇಳೆ ಎಲ್ಲೆಲ್ಲಿ ಏನಾಗುತ್ತಿದೆ ಎಂಬುದನ್ನು ಅದು ಅರಿತುಕೊಳ್ಳಬಲ್ಲದು. ಕೆಲವೊಮ್ಮೆ ನಿದ್ರಿಸಿದ ನಂತರ ಆತ್ಮವು ವೈಕುಂಠಧಾಮದ ದರ್ಶನವನ್ನು ನೀಡುತ್ತದೆ. ದೇವತೆಗಳು ದೂರದಲ್ಲಿದ್ದರೂ ಎಲ್ಲವನ್ನೂ ನೋಡುವಂತೆ ಅಚೇತನ ಮನಸ್ಸು ಕೂಡ ಸೂಕ್ಷ್ಮ ಲೋಕದಲ್ಲಿ ನಡೆದ ಘಟನೆಗಳನ್ನು ಸುಲಭವಾಗಿ ಗ್ರಹಿಸಬಲ್ಲದು. ಭವಿಷ್ಯ ಸೂಚಿಸುವ ಕನಸುಗಳಲ್ಲಿ ಅಚೇತನ ಮನಸ್ಸು ಆ ಸ್ಥಳಕ್ಕೆ ಹೋಗಿ ನೋಡುತ್ತದೆ ಎಂದು ಹೇಳಬಹುದು. ಇಲ್ಲವೇ ಅದೇ ಸ್ಥಳವನ್ನು ಇಲ್ಲಿಯೇ ಇದ್ದುಕೊಂಡು ನೋಡುವ ಶಕ್ತಿ ಅದಕ್ಕಿರುತ್ತದೆ. ಇಂತಹ ಒಂದು ಕನಸು ನನಗೂ ಒಮ್ಮೆ ಬಂದಿತ್ತು. ನಮ್ಮ ಅತ್ತೆಯ ಮಗನೊಬ್ಬನಿದ್ದ. ಅವನು ಆ ದಿನ ಸಾವನ್ನಪ್ಪಿದ್ದ. ನಮಗೆ ಆ ವಿಷಯ ತಿಳಿದಿರಲಿಲ್ಲ. ಆದರೆ ಅದೇ ದಿನ ನನಗೆ ಕನಸಿನಲ್ಲಿ ಅವನು ಸತ್ತಿದ್ದಾನೆ ಎಂದು ಕಾಣಿಸಿತು. ನಾನು ಅದನ್ನು ಸುಮ್ಮನೆ ಕನಸು ಎಂದುಕೊಂಡೆ. ಆದರೆ ಬೆಳಿಗ್ಗೆ ಸುದ್ದಿ ಬಂದಾಗ ನಿಜಕ್ಕೂ ಅವನ ಮರಣ ಸಂಭವಿಸಿದ್ದನ್ನು ತಿಳಿದು ಆಶ್ಚರ್ಯಚಕಿತನಾದೆ. ಆದರೂ ಪ್ರತಿಯೊಂದು ಕನಸು ನಿಜವಾಗುವುದಿಲ್ಲ. 100ರಲ್ಲಿ 1-2 ಕನಸು ಸತ್ಯವಾಗುತ್ತದೆ. ಆದ್ದರಿಂದ ಕನಸು ಕಂಡ ನಂತರ ಗಾಬರಿಯಾಗಬೇಡಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ. ಮಿತ್ರರೇ, ಇಂತಹ ಅನುಭವಗಳು ಕೇವಲ ನಮಗಷ್ಟೇ ಆಗುತ್ತವೆ ಎಂದುಕೊಳ್ಳಬೇಡಿ. ನಿಮ್ಮ ಮನೆ, ಕುಟುಂಬದಲ್ಲಿಯೂ ಕೂಡ ಕೆಲವರು ಕನಸಿನಲ್ಲಿ ಭವಿಷ್ಯವನ್ನು ಕಂಡಿರುವ ಅನುಭವ ಹೊಂದಿರಬಹುದು. ಇನ್ನೊಂದು ಮಹತ್ವದ ವಿಷಯವೆಂದರೆ, ಸಂಪೂರ್ಣ ಭವಿಷ್ಯವು ಸ್ಥಿರವಾಗಿರುವುದಿಲ್ಲ. ಆದರೆ ಕೆಲವೊಂದು ಘಟನೆಗಳು ಮಾತ್ರ ನಿಶ್ಚಿತವಾಗಿರುತ್ತವೆ. ಮಿತ್ರರೇ, ನಿದ್ರೆ ಎಂದರೆ ನಿಮ್ಮ ಚೇತನ ಮನಸ್ಸು ವಿಶ್ರಾಂತಿಗೆ ಹೋಗುವುದು. ಚೇತನ ಮನಸ್ಸು ನಮ್ಮ ದೇಹದ ಒಂದು ಭಾಗವೆಂದು ಹೇಳಲಾಗುತ್ತದೆ. ನೀವು ನಿದ್ರಿಸಿದಾಗ ನಿದ್ರಿಸುವುದು ಕೇವಲ ಚೇತನ ಮನಸ್ಸು ಮಾತ್ರ. ಚೇತನ ಮನಸ್ಸು ಅಂದರೆ ಹೊರಗಿನ ಜಗತ್ತಿನೊಂದಿಗೆ ಸಂಪರ್ಕ ಹೊಂದಿರುವ ಮನಸ್ಸು. ಆದರೆ ಒಳಗಿನ ಮನಸ್ಸು ಎಂದಿಗೂ ನಿದ್ರಿಸುವುದೇ ಇಲ್ಲ. ಅದಕ್ಕೆ ನಿದ್ರೆಯ ಅಗತ್ಯವೂ ಇರುವುದಿಲ್ಲ. ಚೇತನ ಮನಸ್ಸು ನಿದ್ರಿಸಿದಾಗ ನಾವು ಹೊರಗಿನ ಜಗತ್ತಿನ ದೃಶ್ಯಗಳು ಮತ್ತು ಧ್ವನಿಗಳನ್ನು ಗಮನಿಸುವುದನ್ನು ನಿಲ್ಲಿಸುತ್ತೇವೆ. ಆ ಸಮಯದಲ್ಲಿ ನಾವು ಏನಾದರೂ ನೋಡಿದರೆ ಅಥವಾ ಅನುಭವಿಸಿದರೆ ಅದು ಚೇತನ ಮನಸ್ಸಿನ ಮೂಲಕವಾಗುವುದಿಲ್ಲ. ಕೆಲವರು ಮೃತ್ಯುವಿನ ಹಂತವನ್ನು ದಾಟಿ ಮತ್ತೆ ಜೀವಂತವಾಗಿ ಹಿಂದಿರುಗಿದವರ ಅನುಭವಗಳನ್ನು ಕೇಳಿದರೆ ಅವರು ತಾವು ಕಣ್ಣಾರೆ ನೋಡದ ವಿಷಯಗಳನ್ನು ವಿವರಿಸಿರುವುದನ್ನು ಕಾಣಬಹುದು. ಇದರ ಅರ್ಥ ಏನೆಂದರೆ, ಆ ಕ್ಷಣದಲ್ಲಿ ಅವರು ತಮ್ಮ ಅಚೇತನ ಮನಸ್ಸಿನೊಂದಿಗೆ ಸಂಪರ್ಕ ಹೊಂದಿದ್ದರು. ಮಿತ್ರರೇ, ಆತ್ಮ ಸ್ವತಃ ಯಾವುದನ್ನೂ ಮಾಡುವುದಿಲ್ಲ, ಏಕೆಂದರೆ ಅದು ಅಭೌತಿಕ ತತ್ವ. ಅದರೊಳಗೆ ಆಸಕ್ತಿ ಅನಾಸಕ್ತಿ ಎನ್ನುವ ಭಾವನೆಗಳೇ ಇರುವುದಿಲ್ಲ. ನಾವು ನಿರ್ಗುಣದ ಬಗ್ಗೆ ಮಾತನಾಡುವಾಗ ಅದೇ ಆತ್ಮವನ್ನು ಸೂಚಿಸುತ್ತೇವೆ.
ನಾವು ನಿದ್ರಿಸಿದಾಗ ಅಚೇತನ ಮನಸ್ಸು ಆತ್ಮದೊಂದಿಗೆ ಸಂಪರ್ಕ ಹೊಂದುತ್ತದೆ ಮತ್ತು ಕ್ರಿಯಾಶೀಲವಾಗುತ್ತದೆ. ಅದರಿಂದಲೇ ನಾವು ಕನಸುಗಳ ಲೋಕದಲ್ಲಿ ಸಂಚರಿಸುವಂತೆ ಅನುಭವಿಸುತ್ತೇವೆ. ಈ ಅನುಭವದಿಂದ ನಮಗೆ ನಿದ್ರಿಸಿದ ನಂತರ ಆತ್ಮ ಎಲ್ಲಾದರೂ ಹೋಗುತ್ತಿದೆ ಎಂಬ ಭ್ರಮೆ ಉಂಟಾಗುತ್ತದೆ. ವಾಸ್ತವದಲ್ಲಿ ಇದು ಅತ್ಯಂತ ಗಂಭೀರ ಮತ್ತು ಸೂಕ್ಷ್ಮವಾದ ವಿಷಯ. ಇದನ್ನು ನರವಿಜ್ಞಾನಕ್ಕೂ ಸಂಬಂಧಿಸಿದ ಆಳವಾದ ವಿಷಯವೆಂದು ಹೇಳಬಹುದು. ಇದರ ಸಂಪೂರ್ಣ ಉತ್ತರ ಬಹಳ ವಿಸ್ತಾರವಾದದ್ದು. ಆದರೆ ನೀವು ಇಷ್ಟನ್ನು ಅರ್ಥಮಾಡಿಕೊಂಡ್ರೆ ಸಾಕು. ಆತ್ಮ ಎಂದಿಗೂ ನಿದ್ರಿಸುವುದಿಲ್ಲ. ಅದು ದೇಹದಲ್ಲಿರುವವರೆಗೂ ಸದಾ ಚಟುವಟಿಕೆಯಲ್ಲಿ ಇರುತ್ತದೆ. ಮರಣದ ನಂತರ ಆತ್ಮ ಅನಂತ ಆಕಾಶದಲ್ಲಿ ಲೀನವಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಇದರ ಖಚಿತವಾದ ಪ್ರಾಮಾಣಿಕ ಉತ್ತರ ಯಾರ ಬಳಿಯೂ ಇಲ್ಲ. ಆದರೂ ನನ್ನ ಅನುಭವ ಮತ್ತು ಆತ್ಮದ ಕುರಿತು ಅಧ್ಯಯನ ಮಾಡಿದ ಮಾಹಿತಿಯಿಂದ ತಿಳಿದು ಬಂದಂತೆ ಆತ್ಮವು ಮೆದುಳಿನೊಳಗೆ ಸೂಜಿಯ ತುದಿಯಷ್ಟೇ ಸಣ್ಣ ಬಿಳಿ ಬಣ್ಣದಲ್ಲಿ ಪ್ರಕಾಶಿಸುವ ಒಂದು ಬಿಂದುವಿನಂತೆ ಇರುತ್ತದೆ. ಅದು ದೇಹದೊಳಗೆ ಎಲ್ಲೆಡೆ ಸಂಚರಿಸುತ್ತಾ ಚೇತನವನ್ನು ಉಳಿಸುತ್ತದೆ ಎನ್ನಲಾಗುತ್ತದೆ. ನೀವು ನಿದ್ರಿಸಿದ ನಂತರ ನನ್ನ ಆತ್ಮ ಎಲ್ಲಾದರೂ ಹೋಗುತ್ತಿದೆ ಎಂದು ಯೋಚಿಸುತ್ತಿದ್ದರೆ ಅದು ತಪ್ಪು ಕಲ್ಪನೆ. ವಾಸ್ತವದಲ್ಲಿ ಆತ್ಮ ಎಲ್ಲೆಡೆ ಸರ್ವವ್ಯಾಪಿಯಾಗಿಯೇ ಇದೆ. ಅಂದರೆ ಅದು ಎಲ್ಲಾ ಕಡೆಗೂ ಲಭ್ಯ. ಆದರೆ ನಮ್ಮ ಆತ್ಮವು ನಮ್ಮ ಕರ್ಮಗಳ ಚೌಕಟ್ಟಿನೊಳಗೆ ಸೀಮಿತವಾಗಿರುವುದರಿಂದ ನಾವು ನಮ್ಮನ್ನು ಒಂದು ಪ್ರತ್ಯೇಕ ಅಸ್ತಿತ್ವವೆಂದು ಭಾವಿಸುತ್ತೇವೆ. ಆ ಕರ್ಮಗಳ ಚೌಕಟ್ಟನ್ನು ತೆಗೆದುಹಾಕಿದರೆ ನನ್ನ ಆತ್ಮ ಅಥವಾ ನಿಮ್ಮ ಆತ್ಮ ಎಂಬ ವ್ಯತ್ಯಾಸವೇ ಇರುವುದಿಲ್ಲ. ಇದರರ್ಥ ನಿದ್ರಿಸಿದ ನಂತರ ಆತ್ಮ ಎಲ್ಲಿಗೂ ಹೋಗುವುದಿಲ್ಲ. ಅದಕ್ಕೆ ಎಲ್ಲಾದರೂ ಹೋಗುವ ಅಗತ್ಯವೂ ಇಲ್ಲ. ಚಲಿಸುವುದು ನಮ್ಮ ಮನಸ್ಸು ಮಾತ್ರ. ಆ ಮನಸ್ಸಿನ ಚಲನೆಯನ್ನು ನಾವು ಆತ್ಮದ ಚಲನೆಯನ್ನು ತಪ್ಪಾಗಿ ಅರ್ಥೈಸುತ್ತೇವೆ. ಮಿತ್ರರೇ, ಕನಸಿನಲ್ಲಿ ನಾವು ವರ್ತಮಾನವನ್ನು ನೋಡಬಲ್ಲೆವು. ಕನಸುಗಳ ಮೂರನೇ ಸ್ಥಿತಿ ಇದು. ಈ ಸ್ಥಿತಿಯಲ್ಲಿ ಈಗ ನಡೆಯುತ್ತಿರುವ ಘಟನೆಗಳು ನಮಗೆ ಕನಸಿನ ರೂಪದಲ್ಲಿ ಕಾಣಿಸುತ್ತವೆ. ಇಂತಹ ಕನಸುಗಳು ಈ ಕ್ಷಣದಲ್ಲಿ ಎಲ್ಲೆಲ್ಲಿ ಏನಾಗುತ್ತಿದೆ ಎಂಬುದನ್ನು ನಮಗೆ ತೋರಿಸುತ್ತವೆ. ಈ ರೀತಿಯ ಕನಸುಗಳಿಗೆ ನಮ್ಮ ಬಳಿ ಹೆಚ್ಚಿನ ಸಾಕ್ಷ್ಯಗಳಿಲ್ಲ. ಆದರೆ ಒಂದು ಘಟನೆಯನ್ನು ಇಲ್ಲಿ ಉಲ್ಲೇಖಿಸಬೇಕೆಂದು ಇಚ್ಛಿಸುತ್ತೇನೆ. ವೈದ್ಯ ಅರುಣ್ ಕುಮಾರ್ ತಮ್ಮ ಬರಹದಲ್ಲಿ ಹೇಳುತ್ತಾರೆ, ಒಂದು ಬಾರಿ ಅವರು ನಿದ್ರಿಸುತ್ತಿದ್ದಾಗ ಸಜ್ಜನ ಎಂಬ ವ್ಯಕ್ತಿ ಅವರ ಬಳಿ ಬಂದು, ನಾನು ಹೋಗುತ್ತಿದ್ದೇನೆ, ಮಕ್ಕಳನ್ನು ನೋಡಿಕೊಳ್ಳಿ ಎಂದು ಹೇಳಿದರಂತೆ. ಅಷ್ಟರಲ್ಲೇ ವೈದ್ಯರು ಎಚ್ಚರಗೊಂಡು ಗಡಿಯಾರ ನೋಡಿದಾಗ ರಾತ್ರಿ 3 ಗಂಟೆಯಾಗಿತ್ತು. ಇದಕ್ಕೆ ಅರ್ಥವೇನು, ಸಜ್ಜನರು ಯಾಕೆ ಬಂದರು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಆದರೆ ಬೆಳಗ್ಗೆ ಸುದ್ದಿ ಬಂದಾಗ ತಿಳಿಯಿತು, ಸಜ್ಜನರು ರಾತ್ರಿ 1 ಗಂಟೆಗೆ ಮರಣ ಹೊಂದಿದ್ದರು. ಇದರಿಂದ ತಿಳಿಯುವುದೇನೆಂದರೆ, ಕನಸಿನಲ್ಲಿ ನಾವು ವರ್ತಮಾನವನ್ನು ನೋಡಬಲ್ಲೆವು. ಅದು ಸಜ್ಜನರ ಜೀವಾತ್ಮವಾಗಿತ್ತು. ವೈದ್ಯರ ಚೇತನ ಮನಸ್ಸು ನಿದ್ರಿಸುತ್ತಿದ್ದರೂ ಅಚೇತನ ಮನಸ್ಸು ಜಾಗೃತವಾಗಿತ್ತು. ಅದಕ್ಕಾಗಿಯೇ ಈ ಘಟನೆ ಕನಸಿನ ರೂಪದಲ್ಲಿ ಅವರಿಗೆ ಕಾಣಿಸಿಕೊಂಡಿತು. ಜೀವಾತ್ಮ ಅಚೇತನ ಮನಸ್ಸಿನೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸಬಲ್ಲದು. ಆದರೆ ಜೀವಾತ್ಮಕ್ಕೆ ಚೇತನ ಮನಸ್ಸಿನೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸುವುದು ಅಷ್ಟು ಸುಲಭವಲ್ಲ. ಅದಕ್ಕಾಗಿಯೇ ದೇವತೆಗಳು ಹಾಗೂ ಇತರ ಆತ್ಮಶಕ್ತಿಗಳು ತಮ್ಮ ಸಂದೇಶಗಳನ್ನು ಹೆಚ್ಚಾಗಿ ಕನಸುಗಳ ಮೂಲಕವೇ ನೀಡುತ್ತವೆ. ಚೇತನ ಮನಸ್ಸಿಗೆ ಅದರದೇ ಆದ ಮಿತಿಗಳಿವೆ. ಹಾಗೆಯೇ ಅಚೇತನ ಮನಸ್ಸಿಗೂ ತನ್ನದೇ ಆದ ವ್ಯಾಪ್ತಿಯಿದೆ. ಒಂದು ಭೌತಿಕ ಮಟ್ಟದಲ್ಲಿದ್ದರೆ ಇನ್ನೊಂದು ಸೂಕ್ಷ್ಮ ಮಟ್ಟದಲ್ಲಿರುತ್ತದೆ. ನಿದ್ರಿಸಿದ ನಂತರ ನೀವು ಭೂತಕಾಲವನ್ನು ನೋಡಬಹುದು ಎಂಬುದು ಬಹಳ ಮಹತ್ವದ ವಿಷಯ. ಇಲ್ಲಿ ತಿಳಿಯಬೇಕಾದ್ದೆಂದರೆ, ಆತ್ಮವು ಸ್ವತಃ ಏನನ್ನೂ ಮಾಡುವುದಿಲ್ಲ. ಅದು ಕೇವಲ ಸಹಾಯಕ ಮಾತ್ರ. ಅದರ ಸಹಾಯದಿಂದ ಅಚೇತನ ಮನಸ್ಸು ಕಾರ್ಯನಿರ್ವಹಿಸುತ್ತದೆ. ನಿದ್ರೆಯ ಮತ್ತೊಂದು ಸಾಧ್ಯತೆಯೆಂದರೆ ನಿಮ್ಮ ಅಚೇತನ ಮನಸ್ಸು ಭೂತಕಾಲವನ್ನು ಕಾಣುವುದು. ಭೂತಕಾಲವೆಂದರೆ ಈಗಾಗಲೇ ಸಂಭವಿಸಿದ ಘಟನೆಗಳು. ಅವುಗಳ ಅಂಶಗಳು ನಿಮ್ಮೊಳಗೆ ಸಂಗ್ರಹವಾಗಿವೆ. ಆದರೆ ಚೇತನ ಮನಸ್ಸಿಗೆ ಅವುಗಳವರೆಗೆ ತಲುಪಲು ಸಾಧ್ಯವಾಗುವುದಿಲ್ಲ. ಅಚೇತನ ಮನಸ್ಸಿಗೆ ಮಾತ್ರ ಅವುಗಳ ಪ್ರವೇಶ ಸುಲಭ. ನಾವು ಸಂಚಿತ ಮಾಹಿತಿ ಎಂದು ಹೇಳುವಾಗ ಅದು ನಿಮ್ಮ ಅನೇಕ ಜನ್ಮಗಳಲ್ಲಿ ಸಂಗ್ರಹಗೊಂಡ ಮಾಹಿತಿಯನ್ನು ಸೂಚಿಸುತ್ತದೆ. ಆ ಎಲ್ಲ ಮಾಹಿತಿಯು ಇನ್ನೂ ನಿಮ್ಮೊಳಗೇ ಇದೆ. ಆದರೆ ಎಚ್ಚರ ಸ್ಥಿತಿಯಲ್ಲಿ ನೀವು ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ. ನೀವು ಕನಸಿನ ಸ್ಥಿತಿಯಲ್ಲಿರುವಾಗ ಅಚೇತನ ಮನಸ್ಸು ಆ ಮಾಹಿತಿಯನ್ನು ಕನಸುಗಳ ರೂಪದಲ್ಲಿ ನಿಮಗೆ ತೋರಿಸುತ್ತದೆ. ಇದಕ್ಕಾಗಿಯೇ ಮಿತ್ರರೇ, ಕೆಲವೊಮ್ಮೆ ನಾವು ಈ ಜನ್ಮದಲ್ಲಿ ಎಂದಿಗೂ ತಿಳಿಯದ, ನೋಡದ ವಿಷಯಗಳ ಕನಸುಗಳನ್ನು ಕಾಣ್ತೇವೆ. ಇಂತಹ ಅನುಭವಗಳು ಅನೇಕ ಜನರಿಗೆ ಆಗಿವೆ. ಒಬ್ಬ ಮಹಿಳೆಗೆ ನಿರಂತರವಾಗಿ ಒಂದು ದೇವಸ್ಥಾನದ ಕನಸು ಬರುತ್ತಿತ್ತು. ಆ ದೇವಸ್ಥಾನವನ್ನು ಅವಳು ಈ ಜೀವನದಲ್ಲಿ ಎಂದಿಗೂ ನೋಡಿರಲಿಲ್ಲ.
ನಂತರ ಆಕೆಯ ದೇವಸ್ಥಾನವನ್ನು ಹುಡುಕಲು ಪ್ರಯತ್ನಿಸಿದಾಗ ಅದು ನಿಜಕ್ಕೂ ಅಸ್ತಿತ್ವದಲ್ಲಿದೆ ಎಂಬುದು ಗೊತ್ತಾಯಿತು. ನಂತರ ಆಕೆಗೆ ತಿಳಿಯಿತು, ಅದು ಅವಳ ಹಿಂದಿನ ಜನ್ಮದ ಸ್ಥಳ. ಅದಕ್ಕಾಗಿಯೇ ಆ ದೇವಸ್ಥಾನದ ಕನಸುಗಳು ಪದೇ ಪದೇ ಬರುತ್ತಿದ್ದವು. ಅದರ ಅರ್ಥವೇನೆಂದರೆ, ಕನಸುಗಳ ಮೂಲಕ ಅಚೇತನ ಮನಸ್ಸು ಆಕೆಗೆ ಒಂದು ಮಾಹಿತಿಯನ್ನು ನೀಡಲು ಪ್ರಯತ್ನಿಸುತ್ತಿತ್ತು, ಬಹುಶಃ ಅವಳನ್ನು ಜಾಗೃತಗೊಳಿಸಲು. ಈ ಹಿನ್ನೆಲೆಯಲ್ಲಿ ಅಚೇತನ ಮನಸ್ಸು ಹೇಗೆ ಹಿಂದಿನ ಜನ್ಮದ ಘಟನೆಗಳವರೆಗೆ ತಲುಪುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ನನಗೂ ಬಹುಕಾಲದಿಂದ ಒಂದು ಕುತೂಹಲವಿತ್ತು. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಯಾರು? ಆದರೆ ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನಂತರ ನಾನು ಒಂದು ವಿಧಾನವನ್ನು ಪ್ರಯತ್ನಿಸಿದೆ. ನಿದ್ರೆಗೆ ಹೋಗುವ ಮೊದಲು ಅದೇ ಪ್ರಶ್ನೆಯನ್ನು ಪದೇ ಪದೇ ನನ್ನ ಅಚೇತನ ಮನಸ್ಸಿಗೆ ಕೇಳತೊಡಗಿದೆ. ಪ್ರತಿದಿನವೂ ಹಾಗೆ ಮಾಡುತ್ತಿದ್ದೆ. ಸುಮಾರು 8 ದಿನಗಳ ನಂತರ ನನಗೆ ಒಂದು ಕನಸು ಬಂತು. ಆ ಕನಸಿನಲ್ಲಿ ನಾನೊಬ್ಬ ಮಹಿಳೆಯಾಗಿದ್ದೆ. ದೊಡ್ಡ ಮನೆಯಲ್ಲಿ ನನ್ನ ಜನ್ಮವಾಗಿತ್ತು. ಆ ಜನ್ಮದಲ್ಲಿ ನನ್ನ ತಾಯಿ, ಈ ಜನ್ಮದಲ್ಲಿ ನನ್ನ ಅತ್ತೆಯಾಗಿದ್ದಳು. ನಾವು ತುಂಬಾ ಶ್ರೀಮಂತರಾಗಿದ್ದೆವು. ಆದರೆ ಆ ಮಹಿಳೆಯ ಮುಖ ಸ್ಪಷ್ಟವಾಗಿ ನನಗೆ ಕಾಣಿಸಲಿಲ್ಲ. ಮಿತ್ರರೇ, ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡದ್ದೇನೆಂದರೆ, ನಿದ್ರಿಸಿದ ನಂತರ ಆತ್ಮಕ್ಕೆ ಏನಾಗುತ್ತದೆ ಎನ್ನುವುದಕ್ಕಿಂತ ನಿಜವಾಗಿ ನಿದ್ರಿಸುವುದು ಚೇತನ ಮನಸ್ಸು ಮಾತ್ರ. ಅಚೇತನ ಮನಸ್ಸು ಸದಾ ಜಾಗೃತವಾಗಿಯೇ ಇರುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ನಾನು ಇನ್ನೊಂದು ಕುತೂಹಲಕರ ಘಟನೆ ಹೇಳಲು ಬಯಸುತ್ತೇನೆ. ನಮ್ಮ ಮನೆಯೊಳಗೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾದಾಗ ನಮಗೆ ಸರಿಯಾಗಿ ನಿದ್ರೆ ಬರುವುದಿಲ್ಲ, ಮನಸ್ಸು ಅಶಾಂತವಾಗಿರುತ್ತದೆ. ರಾತ್ರಿ ಪದೇ ಪದೇ ಏಕಾಏಕಿ ಕಣ್ಣು ತೆರೆಯುವುದು ಇದೇ ಸೂಚನೆ. ನಮ್ಮ ಮನೆಯಲ್ಲಿ ದೇವರ ಮೂರ್ತಿಗಳು ಇರುತ್ತವೆ. ಒಂದು ದಿನ ಅವುಗಳನ್ನು ತೆಗೆದು ಮನೆಯ ಹೊರಗಿರುವ ದೇವಸ್ಥಾನದಲ್ಲಿ ಇಟ್ಟೆವು. ನಮ್ಮ ಮನೆಯ ಸುತ್ತಮುತ್ತ ಒಂದು ನಕಾರಾತ್ಮಕ ಶಕ್ತಿ ಇದೆ ಎನ್ನಲಾಗುತ್ತದೆ. ಅದು ಬಹಳ ವರ್ಷಗಳ ಹಿಂದೆ ಅಲ್ಲಿಯೇ ಮೃತವಾಗಿದ್ದಂತೆ. ನಕಾರಾತ್ಮಕ ಶಕ್ತಿಗಳು ಇರುವ ಸ್ಥಳಗಳಲ್ಲಿ ವಿಚಿತ್ರ ಕನಸುಗಳು ಬರುವುದು ಸಾಮಾನ್ಯ. ಆ ದಿನದಿಂದ ನಮ್ಮೊಂದಿಗೆ ವಿಚಿತ್ರ ಅನುಭವಗಳು ಶುರುವಾಯಿತು. ನಾನು ನಿದ್ರಿಸಿದರೂ ಪದೇ ಪದೇ ಕಣ್ಣುಗಳು ತೆರೆದುಕೊಳ್ಳುತ್ತಿದ್ದವು. ಇದಕ್ಕೂ ಮೊದಲು ಎಂದಿಗೂ ಹೀಗಾಗಿರಲಿಲ್ಲ. ಕಣ್ಣು ತೆರೆದಾಗ ಇಲ್ಲಿ ಯಾರೋ ಇದ್ದಾರೆ ಎಂಬ ಭಾವನೆ ಬರುತ್ತಿತ್ತು, ಆದರೆ ಯಾರನ್ನೂ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ನಕಾರಾತ್ಮಕ ಶಕ್ತಿಯನ್ನು ಎಲ್ಲರೂ ಕಾಣಲಾರರು. ನಾನು ಈ ಎಲ್ಲವೂ ಮೂರ್ತಿಗಳನ್ನು ಸ್ಥಳಾಂತರಿಸಿದ ಪರಿಣಾಮವೆಂದು ಮರೆತಿದ್ದೆ. ಇದು 9 ದಿನಗಳವರೆಗೆ ಮುಂದುವರೆಯಿತು. ಕಾರಣವೇನು ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಂತರ ಗಂಭೀರವಾಗಿ ಯೋಚಿಸಿ ವಿಶ್ಲೇಷಿಸಿದಾಗ ಮೂರ್ತಿಗಳನ್ನು ಸ್ಥಳಾಂತರಿಸಿದ ನಂತರವೇ ಈ ಎಲ್ಲವೂ ಆರಂಭವಾಗಿದೆ ಎಂಬುದು ತಿಳಿಯಿತು. ನಿಮ್ಮ ಮನೆಯಲ್ಲಿ ದೇವತಾದೇವಿಯ ಮೂರ್ತಿಗಳು ಇರುವುದೇ ಎಷ್ಟು ಮಹತ್ವದದು ಎಂಬುದನ್ನು ಇದರಿಂದ ತಿಳಿಯಬಹುದು. ನಂತರ ನಾನು ಆ ಮೂರ್ತಿಗಳನ್ನು ಹಿಂದಿನ ಸ್ಥಳದಲ್ಲೇ ಮರುಸ್ಥಾಪಿಸಿದೆ. ಅಷ್ಟರಲ್ಲೇ ಎಲ್ಲವೂ ಸಹಜವಾಗಿ ಸರಿಯಾಯಿತು. ನನಗೆ ಸರಿಯಾಗಿ ನಿದ್ರೆ ಬರತೊಡಗಿತು. ಈ ಎಲ್ಲ ಅನುಭವಗಳಿಂದ ನನಗೆ ಅನಿಸಿದ್ದೇನೆಂದರೆ, ಯಾವುದೇ ನಕಾರಾತ್ಮಕ ಶಕ್ತಿ ನಮ್ಮ ಆಭಾಮಂಡಲವನ್ನು ರಾತ್ರಿ ಭೇದಿಸಲು ಪ್ರಯತ್ನಿಸಿದಾಗ ಅಥವಾ ಅದರತ್ತ ಆಕರ್ಷಿತವಾದಾಗ ಅಚೇತನ ಮನಸ್ಸು ಈ ಸಂದೇಶವನ್ನು ಚೇತನ ಮನಸ್ಸಿಗೆ ಕಳುಹಿಸುತ್ತದೆ. ಅದಕ್ಕಾಗಿಯೇ ನಮ್ಮ ಕಣ್ಣು ಏಕಾಏಕಿ ತೆರೆಯುತ್ತದೆ. ಹಾಗೆಯೇ ದಿನಚರಿಯಲ್ಲೂ ಇದು ಸತ್ಯ. ಉದಾಹರಣೆಗೆ, ನೀವು ಪ್ರತಿದಿನ ಬೆಳಗ್ಗೆ 5 ಗಂಟೆಗೆ ಎಚ್ಚರವಾಗುವ ಅಭ್ಯಾಸವಿದ್ದರೆ ನಿಮ್ಮ ಅಚೇತನ ಮನಸ್ಸೇ ನಿಮ್ಮನ್ನು 5 ಗಂಟೆಗೆ ಎಬ್ಬಿಸುತ್ತದೆ.